ಕೆಲವೇ ನಿಮಿಷಗಳಲ್ಲಿ ಪ್ರಜ್ವಲ್ ಇರುವಂಥ ವಿಮಾನ ಲ್ಯಾಂಡಿಂಗ್ ಆಗಲಿದೆ. ಟರ್ಮಿನಲ್ 2 ಗೇಟ್ ಬಳಿ ಪೊಲೀಸರು ಬಂದೋಬಸ್ತನ್ನು ಹೂಡಿದ್ದಾರೆ. ಟರ್ಮಿನಲ್ 2 ಹೊಸ ಟರ್ಮಿನಲ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಈಶಾನ್ಯ ವಿಭಾಗದ DCP ಕೂಡ ಕೆಲವೇ ನಿಮಿಷಗಳಲ್ಲಿ ಪ್ರಜ್ವಲ್ ಇರುವಂಥ ವಿಮಾನ ಲ್ಯಾಂಡ್ ಆಗುತ್ತೆ. ಆತನನ್ನು ಕೂಡಲೇ ವಶಕ್ಕೆ ಪಡೆಯುವಂಥ ಕಾರ್ಯವೂ ಕೂಡ ಇದೀಗ ನಡೆಯಲಿದೆ. ಟರ್ಮಿನಲ್ 2 ಹೊಸ ಟರ್ಮಿನಲ್ಲು, ಅಲ್ಲಿ ಈಗ ಪ್ರಜ್ವಲ್ ಇರುವಂಥ ವಿಮಾನ ಈಗ ಬಂದು ಲ್ಯಾಂಡ್ ಆಗುತ್ತೆ. ಆರಂಭಿಕ ಹಂತದಲ್ಲಿ ಕೇವಲ ಡೊಮೆಸ್ಟಿಕ್ ಫ್ಲೈಟ್ಗಳಿಗೆ ಮಾತ್ರ ಅವಕಾಶ ಇತ್ತು. ಈಗ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಕೂಡ ಟರ್ಮಿನಲ್ 2ನಲ್ಲಿ ಬಂದು ಲ್ಯಾಂಡ್ ಆಗೋದಕ್ಕೆ ಅಥವಾ ಅಲ್ಲಿಂದ ಟೇಕ್ ಆಫ್ ಆಗೋದಕ್ಕೆ ಎಲ್ಲ ಅವಕಾಶ ಇದೆ. ಅದರಂತೆ ಈಗ ಪ್ರಜ್ವಲ್ ಇರುವಂಥ ವಿಮಾನ ಟರ್ಮಿನಲ್ 2ನಲ್ಲಿ ಬಂದು ಲ್ಯಾಂಡಿಂಗ್ ಆಗಲಿದೆ. ಈಶಾನ್ಯ ವಿಭಾಗದ DCP ಕೂಡ ಈಗ ಆಲ್ರೆಡಿ ಅಲ್ಲಿ ಬಂದು ಪ್ರಜ್ವಲ್ನನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ಗೆ ಸಂಬಂಧಪಟ್ಟ ಹಾಗಿನ ವಿಮಾನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗಲಿದೆ. ನೀವಲ್ಲಿ ನೋಡ್ಬೋದು, ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ತಿರದಲ್ಲಿರುವಂಥ ಸಂದರ್ಭದಲ್ಲಿ ನಿಮಗೆ ರನ್ವೇ ಮಾದರಿ ಕೆಲ ಪಿಕ್ಚರ್ಸ್ಗಳು ಮತ್ತೊಂದು ಅಲ್ಲೆಲ್ಲ ನೀವು ಕಾಣ್ತಾ ಇರುವಂಥದ್ದನ್ನು ಸ್ಯಾಟಲೈಟ್ ಇಮೇಜ್ಗಳನ್ನು ನೀವು ಅಲ್ಲಿ ನೋಡಬಹುದಾಗಿದೆ. 3D ಟ್ರ್ಯಾಕಿಂಗ್ ಇಮೇಜ್ಗಳನ್ನು ನೀವು ಅಲ್ಲಿ ನೋಡಬಹುದಾಗಿದೆ. ಇದೆಲ್ಲ ಏನು ಸ್ಪಷ್ಟ ಅಂತ ಅಂದರೆ ವಿಮಾನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಈಗ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಲಿದೆ. ಅದರ ಲೈವ್ ಟ್ರ್ಯಾಕಿಂಗನ್ನು ಕೂಡ ನೀವೀಗ TV9ನಲ್ಲಿ ಗಮನಿಸ್ತಾ ಇದ್ದೀರಾ. ಆಮೇಲೆ ಪ್ರಜ್ವಲ್ ಬಹುಶಃ ಗೊತ್ತಿಲ್ಲ, ಇವತ್ತು ಆತನನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆ. ಮಾಧ್ಯಮದ ಮುಂದೆ ಏನಾದರೂ ಆತನಿಗೆ ಮಾತಾಡೋಕ್ಕೆ ಕೊನೆ ಹಂತದ ಅವಕಾಶಗಳು ಸಿಕ್ಕರೆ ಏನಾದರೂ ಆತ ರಿಯಾಕ್ಟ್ ಮಾಡ್ತಾನೆ ಅನ್ನುವಂಥದ್ದನ್ನು ನೋಡಬೇಕಿದೆ. ಈ ಕೊನೆ ಹಂತದಲ್ಲಿ ಕೆಲವೊಂದು ಸೀಕ್ರೆಟ್ಗಳು ರಿವೀಲ್ ಆಗ್ಬೋದಾ ಅಂತ ಚಾನ್ಸಸ್ಸು ಇರುತ್ತೆ. ಯಾಕೆಂದರೆ ನೀವು ದೇವರಾಜೇಗೌಡರನ್ನು ನೋಡ್ಬೋದು, ಆತನ ವಶಕ್ಕೆ ಪಡೆದಂಥ ನಂತರದಲ್ಲಿ ಅವರು ಕೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಕೆಲ ಸೀಕ್ರೆಟ್ಸ್ಗಳನ್ನು ರಿವೀಲ್ ಮಾಡಿದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದು ಎಷ್ಟು ಸತ್ಯ ಮತ್ತೊಂದು ಅದೆಲ್ಲ ಇನ್ನಷ್ಟೇ ನೀವು ಅಲ್ಲಿ ನೋಡ್ಬೋದು. ಆ ಲೈವ್ ಟ್ರ್ಯಾಕಿಂಗ್ ಆಗ್ತಾ ಇರುವಂಥ ವಿಜುವಲ್ಸಲ್ಲೂ ಕೂಡ ನಿಮಗೆ ರನ್ವೇ ಮಾದರಿಯ ಕೆಲ ಪಿಕ್ಚರ್ಸ್ಗಳು ಕಾಣ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಸೊ ಇದು ಎಕ್ಸಾಕ್ಟ್ಲಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗಿನ ಕೆಲ ರನ್ವೇಗಳಿಗೆ ಸಂಬಂಧಪಟ್ಟ ಹಾಗಿನ ವಿಜುವಲ್ಸನ್ನೇ ನೀವು ಅಲ್ಲಿ ನೋಡ್ತಾ ಇರುವಂಥದ್ದು. ಅಗೈನ್ ATS ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನನ್ನು ಕೊಡಬೇಕಾಗುತ್ತೆ ವಿಮಾನ ಲ್ಯಾಂಡ್ ಆಗುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಲುಫ್ತಾನ್ಸಾ ವಿಮಾನ ಪ್ರಯತ್ನದಲ್ಲಿರುವಂಥದ್ದು ಲ್ಯಾಂಡಿಂಗ್ ಆಗುವಂಥ ನಿಟ್ಟಿನಲ್ಲಿ. ಆಮೇಲೆ ಪ್ರಜ್ವಲ್ ವಿದೇಶಕ್ಕೆ ಹೋಗೋದು ಯಾವ ಕಾರಣಗಳಿಗೋ ಗೊತ್ತಿಲ್ಲ. ಆ ಥರದ್ದು ಅವ್ರದ್ದು ಬಿಸ್ನೆಸ್ಸು ಇರ್ಬೋದು ಅಥವಾ ಫ್ರೆಂಡ್ಸ್ ಅನ್ನು ಮೀಟ್ ಬೇರೆ ಬೇರೆ ಕಾರಣಗಳು ಸಹಜವಾಗಿರುತ್ತೆ, ಪ್ರವಾಸದ ನಿಟ್ಟಿನಲ್ಲೂ ಇರ್ಬೋದು. ಬಟ್ ಈ ಬಾರಿ ಅವರು ನನ್ನ ವಿರುದ್ಧವಾದಂಥ ಈ ರೀತಿಯಂಥ ವೀಡಿಯೋಗಳು ವೈರಲ್ ಆಗುತ್ತೆ ಅಥವಾ ಅದನ್ನು ಹರಿಬಿಡ್ತಾರೆ ಅನ್ನುವಂಥ ಕಾರಣಕ್ಕಾಗಿಯೇ ಏನಾದರೂ ವಿದೇಶಕ್ಕೆ ಹೋಗುವಂಥ ನಿಟ್ಟಿನಲ್ಲಿ ಮುಂಚೆನೇ ಸಂಚು ಮಾಡಿದ್ರು ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮೊದಲೇ ಮಾಡಿದಂಥ ಒಂದು ಪ್ಲ್ಯಾನಿಂಗು ಗೊತ್ತಿಲ್ಲ. ಬಟ್ ಹೋದಂಥ ನಂತರದಲ್ಲಿ ಇಷ್ಟೆಲ್ಲ ಆರೋಪಗಳು ಕೇಳಿಬಂದಾಗ ಕೂಡಲೇ ಆತ ಏನಾದರೂ ಬಂದು ಸರೆಂಡರ್ ಆಗೋದು, ತನ್ನ ವಿರುದ್ಧವಾದಂಥ ಆರೋಪಗಳಿಗೆ ನಿಖರವಾದಂಥ ಪ್ರತ್ಯುತ್ತರವನ್ನು ಕೊಡುವ ಪ್ರಯತ್ನಗಳಾಗಿದ್ದಿದ್ರೆ ಬಹುಶಃ ಆತ ಹೋದಂಥದ್ದು ಅಪ್ಸ್ಕ್ಯಾಂಡ್ ಅನ್ನುವಂಥ ರೀತಿಯಾಗಿ ನಮ್ಗೆ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಬಟ್ ಹೋದಂಥ ದಿನದಿಂದನೇ ಭಾಳಷ್ಟು ಆರೋಪಗಳು ವ್ಯಕ್ತ ಆಗೋದಕ್ಕೆ ಶುರುವಾಯಿತು. ಹೆಚ್ಚು ಕಡಿಮೆ 32 ದಿನ ಆದಂಥ ನಂತರದಲ್ಲಿ ಆತ ಬರ್ತಾ ಇರುವಂಥನ್ನು ನೋಡಿದ್ರೆ ಭಾಳ ಕಾನೂನಾತ್ಮಕವಾದಂಥ ಸಲಹೆಗಳನ್ನು ಆತ ಕೂಡ ಸಹಜವಾಗಿ ಪಡೆದುಕೊಂಡಿರ್ತಾನೆ. ಸೊ ಯಾವ ಟೈಮಿಗೆ ತಾನು ಕರ್ನಾಟಕಕ್ಕೆ ಬಂದರೆ ಒಳಿತು ಇದೆಲ್ಲವನ್ನು ಕೂಡ ಆತ ಯೋಚನೆ ಮಾಡಿನೇ ಅದಾದ ನಂತರದಲ್ಲಿ ಈ ಕಡೆಗೆ ಬರುವಂಥ ಪ್ರಯತ್ನ ಸದ್ಯ ಆಗ್ತಾ ಇದೆ. ಸೊ ವಿಮಾನ ತನ್ನ ಏರ್ಪೋರ್ಟ್ನ ಅಂದರೆ ಲ್ಯಾಂಡಿಂಗ್ ಆಗುವಂಥ ನಿಟ್ಟಿನಲ್ಲಿ ಈಗ ಭೂಮಿಗೆ ಸ್ಪರ್ಶಿಸುವಂಥ ನಿಟ್ಟಿನಲ್ಲಿ ಹತ್ತಿರ ಬರ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಮಾನದ ಲೈವ್ ಟ್ರ್ಯಾಕಿಂಗನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ಈಗ ಲ್ಯಾಂಡಿಂಗ್ ಆಗೋದಿದೆ. ನೀವು TV9ನಲ್ಲಿ ಕೆಲ ಲೈವ್ ಟ್ರ್ಯಾಕಿಂಗ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಮಾನದ ಎತ್ತರ ಕೂಡ ಈಗ ಅದು ಲ್ಯಾಂಡಿಂಗ್ ಆಗುವಂಥ ನಿಟ್ಟಿನಲ್ಲಿ ಭಾಳ ಕೆಳಮುಖವಾಗಿ ಅದು ಚಲಿಸ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅದೀಗ ಲ್ಯಾಂಡಿಂಗ್ ಕೂಡ ಆಗಲಿದೆ. ಅದರಲ್ಲಿರುವಂಥ G8 ಸೀಟ್ ನಂಬರ್ನಲ್ಲಿ ಪ್ರಜ್ವಲ್ ಆಸೀನರಾಗಿದ್ದಾರೆ. ಸುಮಾರು 4 ಟ್ರಾಲಿ ಬ್ಯಾಗ್ ಜೊತೆಗೆ ಆತ ವಾಪಸ್ ಆಗ್ತಾ ಇದ್ದಾನೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸೊ ವಿಮಾನ ಜೊತೆಗೆ ಏರ್ಪೋರ್ಟ್ ಇರುವಂಥ ಲೊಕೇಶನ್ ಎರಡು ನೋಡಿದಂಥ ಸಂದರ್ಭದಲ್ಲಿ ಕೆಲವೇ ಕಿಲೋಮೀಟರ್ಗಳು ಬಾಕಿ ಇರುವಂಥದ್ದು. ಸೊ ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಪ್ರಜ್ವಲ್ ಇರುವಂಥ ವಿಮಾನ ಈಗ ಕೆಳಮುಖವಾಗಿ ಚಲಿಸ್ತಾ ಇದೆ ಅಂತ ಅಂದರೆ ಲ್ಯಾಂಡಿಂಗ್ ಆಗುವಂಥ ನಿಟ್ಟಿನಲ್ಲಿ ತನ್ನ ಎತ್ತರವನ್ನು ಕಮ್ಮಿ ಮಾಡ್ಕೊಳ್ತಾ ಹಾಗೆ ಈಗ ಅದು
ರನ್ವೇ ಕಡೆಗೆ ಬರ್ತಾ ಇರುವಂಥ ಸಂದರ್ಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ರನ್ವೇ ಕಡೆಗೆ ಬರ್ತಾ ಇದೆ.